ನ್ಯೂಸ್ ಆಟ್ 8ಗೆ ಸ್ವಾಗತ. ನಾನು ಪ್ರತಿಮಾ. ಯುರೋಪ್ನಿಂದ ಬರ್ತಿದ್ದಂತೆ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ದೂರು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಕುಮಾರಸ್ವಾಮಿ. ಸರ್ಕಾರದ ವಿರುದ್ಧ ಮಾತನಾಡ್ತಾ ಇರೋದು ಸಿದ್ದರಾಮಯ್ಯ ಆಪ್ತ ಶಾಸಕರೇ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಅವರನ್ನ ಸುಮ್ಮನಿರಿಸಬಹುದಾಗಿತ್ತು. ಸಿದ್ದರಾಮಯ್ಯ ಕೈಲೇ ಎಲ್ಲವೂ ಇದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಯಾರ್ಯಾರು ರೆಬಲ್ ಆಗಿದ್ದಾರೆ ಅವರೆಲ್ಲ ಸಿದ್ದರಾಮಯ್ಯ ಕಡೆಯವರೇ. ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಅವರನ್ನ ಸಮಾಧಾನ ಮಾಡಬಹುದಾಗಿತ್ತು, ಸುಮ್ಮನೆ ಇರಿಸಬಹುದಾಗಿತ್ತು. ಎಲ್ಲವೂ ಕೂಡ ಸಿದ್ದರಾಮಯ್ಯ ಕೈಲೇ ಇದೆ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಅಂಡ್ ಟೀಮ್ ಸಿದ್ದರಾಮಯ್ಯ ಹೇಳಿದ ಹಾಗೇನೆ ಕೇಳುತ್ತೆ. ಅತೃಪ್ತ ರೆಬಲ್ ಶಾಸಕರನ್ನ ತಣ್ಣಗಾಗಿಸುವ ಶಕ್ತಿ ಸಿದ್ದರಾಮಯ್ಯಗೆ ಮಾತ್ರ ಇದೆ. ಎಲ್ಲರನ್ನ ಕರೆದು ಸಿದ್ದರಾಮಯ್ಯಗೆ ಸಂಧಾನ ಮಾಡೋದಕ್ಕೆ ಹೇಳಿ ಅಂತ ಕೆಸಿ ವೇಣುಗೋಪಾಲ್ಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸಿದ್ದರಾಮಯ್ಯ ಬರ್ತಾ ಇದ್ದ ಹಾಗೇನೆ ಸಭೆ ಮಾಡೋದಕ್ಕೂ ಮುಂಚೆನೆ ಕೆಸಿ ವೇಣುಗೋಪಾಲ್ಗೆ ಸಿಎಂ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ. ಏನೇನ್ ದೂರು ಕೊಟ್ಟಿದ್ದಾರೆ? ಪ್ರತಿಮಾ, ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಕುಮಾರಕುಪ್ಪರ ಗೆಸ್ಟ್ ಹೌಸ್ ನಲ್ಲಿದ್ದಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ರವರನ್ನ ಭೇಟಿಯಾಗಿದ್ರು. ಸುಮಾರು 15 ನಿಮಿಷಗಳ ಕಾಲ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೆಸಿ ವೇಣುಗೋಪಾಲ್ ರವರನ್ನ ಭೇಟಿ ಮಾಡಿದ್ರು. ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಬಂಡಾಯವನ್ನ ಸಾರಿರುವಂತದ್ದು ಮತ್ತು ರೆಬಲ್ ಆಗಿರುವಂತದ್ದು. ಇವರೆಲ್ಲರೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರೆ ಮತ್ತು ಈ ಸಿದ್ದರಾಮಯ್ಯ ಅಹಿಂದ ಮಾಡಿದ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಜೊತೆ ಇದ್ದಾರೆ. ಇನ್ನ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಬಸವ ಕಲ್ಯಾಣ ಶಾಸಕ ನಾರಾಯಣ ರಾವ್ ಹಾಗೂ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಕೂಡ ಸಿದ್ದರಾಮಯ್ಯ ಶಿಷ್ಯರೇ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಹೇಳಿದಂತೆ ಕೇಳ್ತಾರೆ. ಈ ವಿಷಯವನ್ನು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯನವರು ಯಾವತ್ತೂ ತಣ್ಣಗಾಗಿಸಬಹುದಿತ್ತು, ಅವ್ರನ್ನ ಸುಮ್ಮನಾಗಿಸಬಹುದು. ಆದ್ರೆ ಅವ್ರು ಯಾಕೋ ಮೌನವಾಗಿದ್ದಾರೆ. ಇದೀಗ ಸಮಸ್ಯೆ ತಾರಕಕ್ಕೇರಿದೆ. ಮತ್ತೊಂದು ಕಡೆ ಇದರ ಲಾಭವನ್ನ ಬಿಜೆಪಿ ಮಾಡ್ತಿರುವಂತದ್ದು ಮತ್ತು ಆಪರೇಷನ್ ಕಮಲಕ್ಕೆ ಕೈ ಹಾಕಿರುವಂತದ್ದು. ಹಾಗಾಗಿ ಎಲ್ಲವನ್ನೂ ಸರಿಪಡಿಸುವ ಶಕ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯನವರೇ. ಅವರೆಲ್ಲರೂ ಕೂಡ ಮಾತನಾಡ್ತಿರುವಂತವರು, ಸರ್ಕಾರ ಮತ್ತು ಪಕ್ಷದ ವಿರುದ್ಧ ಮಾತನಾಡ್ತಿರುವಂತವರು ಕೂಡ ಸಿದ್ದರಾಮಯ್ಯ ಆಪ್ತ ಶಾಸಕ ಬಣದವರೇ. ಹಾಗಾಗಿ ನೀವು ಸಿದ್ದರಾಮಯ್ಯಗೆ ಹೇಳಿ ಸಿದ್ದರಾಮಯ್ಯ ಇದನ್ನು ಸರಿಪಡಿಸಬೇಕು ಅನ್ನೋ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಪ್ರತಿಭಾ ಕೆಸಿ ವೇಣುಗೋಪಾಲ್ ರವರು ಲೆಫ್ಟ್ ರೈಟ್ ತೆಗೆದುಕೊಂಡಿರುವಂತದ್ದು, ಅವ್ರ ಮೇಲೆ ಅವ್ರ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. ನೀವ್ಯಾಕೆ ಬೆಳಗಾವಿ ವಿಷಯಕ್ಕೆ ಹೋಗಿದ್ದೀರಿ, ನಿಮ್ಮ ಕೆಲಸ ಅಷ್ಟು ಮಾಡ್ಬೇಕಿತ್ತು, ನಿಮ್ಯಾಕೆ ಬೆಳಗಾವಿ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ? ಜಾರಕಿಹೊಳಿ ಬ್ರದರ್ಸ್ರಿಂದ ಪಕ್ಷಕ್ಕೆ ಬಹಳಷ್ಟು ಲಾಭ ಇದೆ ಮತ್ತು ಪಕ್ಷಕ್ಕೆ ಅವರು ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನೀವು ನಿನ್ನೆ ಮೊನ್ನೆ ಗೆದ್ದಂತ ಒಬ್ಬ ಶಾಸಕಿ ಪರವಾಗಿ ನಿಂತು ಇಡೀ ಬೆಳಗಾವಿ ರಾಜಕೀಯಕ್ಕೆ ಮೂಗು ತೋರಿಸಿದ್ರಿಂದ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ಕೂಡ ನಿಮ್ಮಿಂದ ಸಮಸ್ಯೆ ಆಗಿದೆ. ಶಾಸಕರು ಈಗ ಬಂಡಾಯ ಹೇಳಲು ನೀವು ಒಬ್ಬರು ಕಾರಣ. ಇನ್ನು ಮುಂದೆ ಬೆಳಗಾವಿ ವಿಚಾರಕ್ಕೆ ಮೂಗು ತೋರಿಸಬೇಡಿ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೆಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ಪ್ರತಿಮಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಚಿದಾನಂದ್ ಪಟೇಲ್. ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾಗತ್ತೆ, ವೇಣುಗೋಪಾಲ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಹಾಗೇನೆ ಕುಮಾರಸ್ವಾಮಿ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ನಿಮಗೆ ಯಾಕೆ ಬೆಳಗಾವಿ ರಾಜಕೀಯದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ನೀವು ಬೇರೆ ಪಕ್ಷದವರ ವಿಚಾರಕ್ಕೆ ಕೈ ಹಾಕಿ ನಮ್ಮ ಪಕ್ಷಕ್ಕೆ ಲಾಭ ಮಾಡಬೇಕು, ಅದನ್ನು ಬಿಟ್ಟು ನಮ್ಮ ಪಕ್ಷದವರ ವಿಚಾರಕ್ಕೆ ಯಾಕೆ ಕೈ ಹಾಕಿದ್ದೀರಾ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ಗೆ ಜಾರಕಿಹೊಳಿ ಬ್ರದರ್ಸ್ ಕೊಡುಗೆ ತುಂಬಾನೇ ಇದೆ, ಹೀಗಾಗಿ ಅವರನ್ನ ಕಡೆಗಣಿಸೋದಕ್ಕಂತೂ ಸಾಧ್ಯ ಇಲ್ಲ ಅಂತ ನಿನ್ನೆ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ಗೆ ವೇಣುಗೋಪಾಲ್ ಬೆವರಿಳಿಸಿದ್ದಾರೆ. ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಹೆಬ್ಬಾಳ್ಕರ್ ವಿಚಾರದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನ ವಹಿಸಿ ಹಿರಿಯ ನಾಯಕರಿಗೆ ಅವಮಾನ ಮಾಡೋದು ಬೇಡ. ನಿಮ್ಮಿಂದ ಬಳ್ಳಾರಿ ಶಾಸಕರು ಕೂಡ ಬಂಡಾಯ ಎದ್ದಿದ್ದಾರೆ. ಹೀಗಾಗಿ ನಿಮ್ಮದೆಷ್ಟಿದೆ ಅಷ್ಟು ಮಾತ್ರ ನೋಡ್ಕೊಳ್ಳಿ. ನಿಮ್ಮ ಡಾಮಿನೇಷನ್ ಆಪರೇಷನ್ ಕಮಲಕ್ಕೆ ಅನುಕೂಲ ಆಗತ್ತೆ. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನ ಮಾತ್ರ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅನಗತ್ಯವಾಗಿ ನಮ್ಮ ಶಾಸಕರು ಸಚಿವರನ್ನ ಡಿಸ್ಟರ್ಬ್ ಮಾಡಬೇಡಿ, ನಿಮ್ಮದೇ 108 ಸಮಸ್ಯೆ ಇದೆ, ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಉಳಿದವರ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳೋದಕ್ಕೆ ನಾವಿದ್ದೀವಿ. 10 ನಿಮಿಷಗಳ ಕಾಲ ಈ ರೀತಿಯಾಗಿ ಕೆಸಿ ವೇಣುಗೋಪಾಲ್ ಜೊತೆ ಮಾತನಾಡಿದ್ದಾರೆ. ಕೆಲವೊಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಡಿಕೆ ಶಿವಕುಮಾರ್ಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಆಗ್ಲೇ ಹೇಳಿದ್ರಿ. ಅದರ ಜೊತೆಗೆ ಏನೇನು ಸೂಚನೆ ಕೊಟ್ಟಿದ್ದಾರೆ, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದಾರಾ? ಪ್ರತಿಮಾ, ನಿನ್ನೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ದೂರು ಕೊಟ್ಟರು. ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ದೂರು ಕೊಟ್ಟರು. ದೂರಿನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ
ಕೆ.ಸಿ. ವೇಣುಗೋಪಾಲ್ ರವರು ಕ್ಲಾಸ್ ತಗೊಂಡ್ರು. ಯಾಕಂದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಸಮಯ ಸರಿಯಾಗಿರ್ಲಿಲ್ಲ ಅಂತ ಕಾಣುತ್ತೆ. ಅವರು ಪ್ರಮುಖವಾಗಿ ಬೆಳಗಾವಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಕ್ಕೆ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೂಡ ಮಾಡಿದ್ರು. ನೀವು ಯಾವುದೇ ಕಾರಣಕ್ಕಿಂತ ಬೆಳಗಾವಿ ವಿಚಾರದಲ್ಲಿ ಮೂಗು ತೂರಿಸಬೇಡಿ, ಅಲ್ಲಿನ ಸಮಸ್ಯೆ ಇದ್ರೆ ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ. ನೀವು ಮೊದಲ ಬಾರಿಗೆ ಎದುರಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಅದಕ್ಕೆ ಅಷ್ಟೊಂದು ಆಸಕ್ತಿ ವಹಿಸ್ತೀರಾ ಅಂತೇಳಿ ವ್ಯಂಗ್ಯಭರಿತವಾಗಿ ಕೇಳಿದ್ರು. ಜೊತೆಗೆ ನಿಮ್ಮಿಂದ ಬಳ್ಳಾರಿಯಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆ, ನಿಮ್ಮ ಡಾಮಿನೇಷನ್ ಇಂದ ಇಲ್ಲಿ ಆಪರೇಷನ್ ಕಮಲಕ್ಕೆ ಅನುಕೂಲ ಆಗ್ತಿದೆ ಮತ್ತು ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಇನ್ನು ಮುಂದೆ ಇಂಥ ಕೆಲಸಕ್ಕೆ ಕೈ ಹಾಕ್ಬಿಡಿ. ನಿಮ್ಮ ಸಮಸ್ಯೆ 108 ಇದೆ ಅಂದ್ರೆ ಇಡಿ, ಐಟಿ ಇಂಥ ಸಮಸ್ಯೆಗಳಿಂದ ನೀವು ಮೊದಲು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಇತರ ಸಮಸ್ಯೆನ ಬಗೆಹರಿಸಕ್ಕೆ ನಾವಿದ್ದೀವಿ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಬೆಳಗಾವಿ ವಿಚಾರಕ್ಕೆ ಮೂಗು ತೂರಿಸಬಾರ್ದು ಮತ್ತು ನಮ್ಮ ನಾಯಕರ ವಿಚಾರ ಮತ್ತು ನಮ್ಮ ಸಚಿವರ ವಿಚಾರದಲ್ಲಿ ನೀವು ಮೂಗು ತೂರಿಸಬಾರ್ದು ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಮುಂದೆ ಬೆಳಗಾವಿ ಹಾಗೂ ಬಳ್ಳಾರಿಯ ಶಾಸಕರುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಮತ್ತು ಇತರೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರಿಗೆ ನೀವು ಡಿಸ್ಟರ್ಬ್ ಮಾಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆ ಡಿ.ಕೆ. ಶಿವಕುಮಾರ್ಗೆ ಇದೀಗ ಕೆ.ಸಿ. ವೇಣುಗೋಪಾಲ್ ಎಚ್ಚರಿಕೆ ಕೊಡುವ ಬೆನ್ನಲ್ಲೇ ಇಷ್ಟಕ್ಕೆಲ್ಲಕ್ಕೂ ಕಾರಣ ಡಿ.ಕೆ. ಶಿವಕುಮಾರ್ ಅನ್ನೋದು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ರಿಂದ ಡಿ.ಕೆ. ಶಿವಕುಮಾರ್ ಮುಗುಮಾಗಿ ಕೆ.ಸಿ. ವೇಣುಗೋಪಾಲ್ ರವರು ಲೆಫ್ಟ್ ರೈಟ್ ತಗೊಳಿಸುವ ಸಂದರ್ಭದಲ್ಲಿ ಸುಮ್ಮನೆ ನಿಂತಿದ್ರು ಅಂತ ಹೇಳಲಾಗ್ತಿದೆ. ಪ್ರತಿಮಾ. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್. ಕಳೆದ 12 ದಿನಗಳಿಂದ ಯುರೋಪ್ ಪ್ರವಾಸದಲ್ಲಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಳಗಿನ ಜಾವ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪುತ್ರ ಯತೀಂದ್ರ, ಎಂಎಲ್ಸಿ ಗೋವಿಂದರಾಜು ಹಾಗೂ ಅವರ ಪುತ್ರನ ಜೊತೆ ಆಗಮಿಸಿದರು. ಈ ವೇಳೆ ಸಮ್ಮಿಶ್ರ ಸರ್ಕಾರದ ಏಳುಬೀಳುಗಳ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ಪ್ರಸ್ತುತ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಇಲ್ಲ. ಜಾರಕಿಹೊಳಿ ಬ್ರದರ್ ಸಮಸ್ಯೆ ಏನು ಅನ್ನೋದೇ ಗೊತ್ತಿಲ್ಲ. ಯಡಿಯೂರಪ್ಪ ಹೇಳೋದೆಲ್ಲ ಬರೀ ಸುಳ್ಳು ಅಂತ ಹೇಳಿದರು. ಇಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್, ಸಚಿವ ಡಿಕೆ ಶಿವಕುಮಾರ್ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಬಂಡಾಯ, ಅತೃಪ್ತ ಶಾಸಕರ ಆಕ್ರೋಶ, ಆಪರೇಷನ್ ಕಮಲದ ವಿಚಾರ ಕುರಿತು ಚರ್ಚೆ ನಡೆಯಲಿದೆ. ಮುನಿದ ಶಾಸಕರ ಸಮಾಧಾನ ಪಡಿಸೋ ಯತ್ನ ಕೂಡ ಆಗಲಿದೆ. ಆಪರೇಷನ್ ಕಮಲಕ್ಕೆ ಬ್ರೇಕ್ ಹಾಕಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಬಗ್ಗೆ ಚರ್ಚೆಯಾಗಲಿದೆ. ಯಡಿಯೂರಪ್ಪ ಯಾವಾಗಲೂ ಸುಳ್ಳು ಹೇಳ್ತಾರೆ ಬಿಡ್ರಿ ಸರ್. ಸಮನ್ವಯ ಸಮಿತಿ ಸಭೆ ಏನಾದರೂ ಕರೀತೀರೇನು ಸರ್? ಬಿದ್ರೆ ಕರೀತೀವಿ. ಯಡಿಯೂರಪ್ಪ ಯಾವಾಗಲೂ ಸುಳ್ಳು ಹೇಳ್ತಾರೆ ಬಿಡ್ರಿ ಸರ್. ಸಮನ್ವಯ ಸಮಿತಿ ಸಭೆ ಏನಾದರೂ ಕರೀತೀರೇನು ಸರ್? ಬಿದ್ರೆ ಕರೀತೀವಿ. ಯಡಿಯೂರಪ್ಪ ಯಾವಾಗಲೂ ಸುಳ್ಳು ಹೇಳ್ತಾರೆ ಬಿಡ್ರಿ ಸರ್. ಸಮನ್ವಯ ಸಮಿತಿ ಸಭೆ ಏನಾದರೂ ಕರೀತೀರೇನು ಸರ್? ಬಿದ್ರೆ ಕರೀತೀವಿ. ಯಡಿಯೂರಪ್ಪ ಯಾವಾಗಲೂ ಸುಳ್ಳು ಹೇಳ್ತಾರೆ ಬಿಡ್ರಿ ಸರ್. ಸಮನ್ವಯ ಸಮಿತಿ ಸಭೆ ಏನಾದರೂ ಕರೀತೀರಿ? ಪ್ರಧಾನಿ ಮೋದಿ ನಮ್ಮ ದೇಶದ ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗಲಿ ಅಂತ ಪ್ರತಿಯೊಬ್ಬ ಸಂಸದರು ತಮ್ಮ ಕ್ಷೇತ್ರದಲ್ಲಿ 1 ಗ್ರಾಮವನ್ನ ದತ್ತು ಪಡೆದು ಅಭಿವೃದ್ಧಿ ಪಡಿಸುವಂತೆ ಹೇಳಿದರು. ಅವರ ಮಾತಿನಂತೆ ಧಾರವಾಡ ಸಂಸದರು 1 ಗ್ರಾಮವನ್ನ ದತ್ತು ಪಡೆದರು. ಸಂಸದರು ದತ್ತು ಪಡೆದು 3 ವರ್ಷಗಳೇ ಕಳೆದಿದ್ದು ಆ ಗ್ರಾಮ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಅನ್ನೋದನ್ನ ನೀವೇ ನೋಡಿ. ಇದು ಧಾರವಾಡ ಜಿಲ್ಲೆಯ ಹಾರೋಬೆಳವಡಿ ಗ್ರಾಮ. 2015ರಲ್ಲಿ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಈ ಗ್ರಾಮವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ದತ್ತು ತಗೊಂಡಿದ್ರು. ಈ ಊರನ್ನ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತೆಲ್ಲ ತುಂಬಾ ಭರವಸೆಯ ಮಾತಾಡಿದ್ರು. ಆದ್ರೆ 3 ವರ್ಷ ಕಳೆದ್ರೂ ಕಾಮಗಾರಿಗಳೆಲ್ಲ ಅರ್ಧಕ್ಕೆ ನಿಂತಿವೆ. ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಸಂಸದ ಆದರ್ಶ ಗ್ರಾಮದೊಳಗೆ ಆಯ್ಕೆ ಆದ್ಮೇಲೆ ನಾವು ಭಾಳ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಿರೀಕ್ಷೆ ಮಟ್ಟಕ್ಕೆ ಕೆಲಸಗಳು ನಡೆದಿಲ್ಲ. ಅದು ಸ್ವಲ್ಪ 1-2 ಬಿಲ್ಡಿಂಗು, ಆಮೇಲೆ 2 ಸ್ಕೂಲ್ ಬಿಲ್ಡಿಂಗ್ ಕೆಲಸ ಸ್ಟಾರ್ಟ್ ಅದಾವಂತ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದ್ದದ್ವನ ಈಗ ಸುಮಾರು 6 ತಿಂಗಳು ಮೇಲ್ಪಟ್ಟ ಆಯ್ತು. ಯಾವ ಕೆಲಸ ಸುರಿತ ನಡೆಯಾಕಿತ್ತಿಲ್ಲ. ಆದರ್ಶ ಗ್ರಾಮದೊಳಗೆ ಒಂದು ಸೋಲಾರ್ ಪ್ರಾಜೆಕ್ಟ್ ಆಗಬೇಕಾಗಿತ್ತು. ಅದು ಒಂದು ಜಾಗದ ಸಮಸ್ಯೆಯಿಂದ ಅದು ಸ್ಟಾಪ್ ಆಗಿದ್ದೈತಿ. ಇಲ್ಲಿ ವರ್ಕ್ ಅಂದ್ರೆ 1.5 ವರ್ಷದಿಂದ ಕೆಲಸ ಸ್ಟಾಪ್ ಆಗೈತೆ. ನಾವು ಈಗ ನಾನೇನು ಅಧ್ಯಕ್ಷರು ಆಗಿ ಕೆಲಸ ಮಾಡ್ತೀನಲ್ಲ, ಆ ಒಂದು ನಿಟ್ಟಿನಲ್ಲಿ ಶಾಸಕರ ಕಡೆಯಿಂದನೂ ನಾವು ಅವರಿಗೆ ಮೇಲೆ ಒಂದು ಒತ್ತಾಯನ ತೊಗೊಂಬಂದಿದ್ದೀವಿ. ನಮ್ಗೆ ಹುಡುಗರಿಗೆ ತೊಂದರೆ ಆಗ್ತಾಯಿದೆ, ಅದಕ್ಕೆ ನೀವು ನಮ್ಗೆ ಜಲ್ದಿ ಇದೊಂದು ಸ್ಕೂಲ್ ಬಿಲ್ಡಿಂಗ್ ಜಲ್ದಿ ಮುಗಿಸ್ಕೊಡ್ರಿ ಅಂತ. ಗ್ರಾಮದಲ್ಲಿ ಚರಂಡಿ ನಿರ್ಮಾಣ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡದ ನವೀಕರಣ ಕಾಮಗಾರಿ ಪೂರ್ಣಗೊಂಡಿದೆ ಅಷ್ಟೇ. ಗ್ರಾಮದಲ್ಲಿ ನಿರ್ಮಾಣವಾಗ್ತಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಂಥಾಲಯ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿಲ್ಲ. ಶಾಲೆಯ ಮೈದಾನದಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗ್ತಿರೋ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆಟದ ಮೈದಾನ ಇಲ್ಲದಂತಾಗಿದೆ. ಈಗಿರೋ ಶಾಲಾ ಬಿಲ್ಡಿಂಗ್ ಈಗ್ಲೋ ಬಿದ್ದೋಗುವಂತಿದೆ. ಹೊಸ ಕಟ್ಟಡ ಕಾಮಗಾರಿ ನಿಂತು 6 ತಿಂಗಳೇ ಕಳೆದೋಗಿವೆ.
ಸಂಸದರ ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರನ ನಿರ್ಲಕ್ಷ್ಯವೋ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈಗಿದ್ದಂಥ ಶಾಲೆ ದುರಸ್ತಿ ಕಾರ್ಯಗಳು ಕೂಡ ಸ್ಥಗಿತಗೊಳ್ಳಕತ್ತಾವ. ಇದರಿಂದ ನಮ್ಮ ಮಕ್ಕಳಿಗೆ ಭಾಳ ಸಮಸ್ಯೆ ಆಗೈತಿ. ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು ನಾವು ಸ್ಕೂಲ್ ವತಿಯಿಂದನೇ ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮ ಮಧ್ಯದೊಳಗೆ ಒಂದ್ಸರಿ ಬಂದು ಹೋಗ್ಯಾರ ಸರ್. ಇಲ್ಲ, ಬಂದಿಲ್ಲ ಸರ್. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದು ಮತದಾರನ ಸೆಳೆಯಲು ಈಗಲಾದರೂ ಅಭಿವೃದ್ಧಿ ವೇಗಕ್ಕೆ ಚುರುಕು ಮುಟ್ಟಿಸ್ತಾರಾ ನೋಡಬೇಕು. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಕನ್ನಡ, ಧಾರವಾಡ. ಇದೀಗ ಸಂಸದರು ಗ್ರಾಮವನ್ನ ದತ್ತು ಪಡೆದು ಮರೆತು ಹೋಗಿರೋ ಸ್ಟೋರಿಯನ್ನ ನೋಡೋಣ. ಯಾವುದೇ ಮೂಲ ಸೌಲಭ್ಯ ಇಲ್ಲದೆ ವಂಚಿತವಾಗಿದ್ದ ಈ ಗ್ರಾಮವನ್ನ ಸಂಸದರೊಬ್ಬರು ದತ್ತು ಪಡೆದು 4 ವರ್ಷಗಳಾಗಿವೆ. ಆದರೂ ಆ ಗ್ರಾಮ ಇನ್ನೂ ಕುಗ್ರಾಮವಾಗಿ ಉಳಿದಿದೆ. ಹಾಗಾದ್ರೆ ಆ ಕುಗ್ರಾಮ ಯಾವುದು? ಆ ಆದರ್ಶ ಗ್ರಾಮ ಮಾಡಲು ಹೋದ ಸಂಸದರಾದ್ರೂ ಯಾರು ಅನ್ನೋದನ್ನ ನೀವೇ ನೋಡಿ. ನೀವು ನೋಡ್ತಿರೋ ಈ ಕುಗ್ರಾಮ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೆರಾಡಿಹಳ್ಳಿ. ಕುಂದಾಪುರದಿಂದ 45 ಕಿಲೋಮೀಟರ್ ದೂರ ಇರೋ ಈ ಗ್ರಾಮ ಉಡುಪಿ ಜಿಲ್ಲೆಗೆ ಸೇರಿದ್ದು. ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಹೀಗಾಗಿ ಕ್ಷೇತ್ರದ ಸಂಸದರಾಗಿದ್ದ ಬಿಎಸ್ ಯಡಿಯೂರಪ್ಪ ಆದರ್ಶ ಗ್ರಾಮದಡಿ ಕುಗ್ರಾಮವಾಗಿದ್ದ ಕೆರಾಡಿಯನ್ನ ದತ್ತು ಪಡೆದು ಅಭಿವೃದ್ಧಿ ಪಡಿಸುತ್ತೇನೆ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈ ಗ್ರಾಮಕ್ಕೊಮ್ಮೆ ಕಾಲಿಟ್ರೆ ಆದರ್ಶ ಗ್ರಾಮದ ಒಂದು ಲಕ್ಷಣವೂ ಕಾಣ್ತಿಲ್ಲ. ಇಲ್ಲಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನ ಇನ್ನೂ ಕಾಡಿನ ನಡುವೆಯೇ ಯಾವುದೇ ಮೂಲ ಸೌಲಭ್ಯವಿಲ್ಲದೆ ಬದುಕುತ್ತಿದ್ದಾರೆ. ರಸ್ತೆ ಸಂಪರ್ಕವೂ ಆಗಿಲ್ಲ. ಈ ಗ್ರಾಮದ ಜನರಿಗೆ ಒಂದೇ ಒಂದು ಸರ್ಕಾರಿ ಬಸ್ಸಿನ ಸೌಕರ್ಯವೂ ಇಲ್ಲ. ಆಸ್ಪತ್ರೆಯಂತೂ ಮರೀಚಿಕೆಯಾಗಿದೆ. ಪ್ರತಿ ಹಳ್ಳಿಗೂ ವೈಫೈ ಸಂಪರ್ಕ ಕೊಡ್ತೀವಿ ಅಂತ ಪ್ರಧಾನಿ ಹೇಳಿದ್ರೆ ಈ ಹಳ್ಳಿಯಲ್ಲಿ ಮೊಬೈಲ್ ಸಂಪರ್ಕವೇ ಸಿಗಲ್ಲ. ಗ್ರಾಮಕ್ಕೆ ಬರೋ ದಾರಿಯಲ್ಲಿ ಅದ್ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನೋ ಭಯ ಇದೆ. ಯಾರು ಕಂಡ್ರು ನಾವು ಕಂತ್ರಾಟ ನಾವು ಒಳ್ಳೆ ಮಾಡ್ತೇವೆ ಅಂತ ಹೇಳುವಂಥ ಪರಿಸ್ಥಿತಿ ಇಷ್ಟು ಬಿಟ್ಟರೆ ಮಾಡೋದು ಹೇಗಿಲ್ಲ. ಮನುಷ್ಯರ ಯಾರು ಸೋತಗಳಿಗೆ ಹಣ ಹೊತ್ಕೊ ಹೋಯ್ತು ನಾವು ಎಲ್ಲಿಗೆ ಎಷ್ಟೋ ದೂರ ಎಲ್ಲ ಹೊತ್ಕೋಪ್ಪ ಪರಿಸ್ಥಿತಿ ಎಲ್ಲ ಇತ್ತು. ಎಂದು ಲೇಕಲ್ಸ್ ಯಾವುದು ಮೇಲೆ ಹೊತ್ತುವಂಥ ಪರಿಸ್ಥಿತಿ ಯಾವುದೂ ಇಲ್ಲ. ಒಂದು 5-6 ಸರಿ ಆಯಿತು ರೋಡ್ ರಿಪೇರಿ ಮಾಡ್ತೇವೆ, ನಾನು ಮಾಡ್ತೇವೆ, ಸರಿ ಮಾಡ್ತೇವೆ ಅಂತ ಹೇಳೋ ಭಾವನೆ ಎಲ್ಲರೂ ಹೇಳ್ತಿದ್ದಾರೆ. ಮಾಡೋದು ಒಂದೂ ಇಲ್ಲ. ಸಂಸದರಾಗಿದ್ದ ಯಡಿಯೂರಪ್ಪ ಈ ಗ್ರಾಮವನ್ನ 4 ವರ್ಷಗಳ ಹಿಂದೆ ದತ್ತು ಪಡೆದ ಬಳಿಕ ಇದುವರೆಗೂ ತಲೆ ಹಾಕಿಲ್ಲ. ಆದರ್ಶ ಗ್ರಾಮದ ಯೋಜನೆಯಡಿ 1 ಕೋಟಿ ರೂಪಾಯಿ ಅನುದಾನ ಸರಿಯಾಗಿ ವಿನಿಯೋಗವೂ ಆಗಿಲ್ಲ. ಸಾರ್ವಜನಿಕರ ಸರ್ಕಾರಿ ಗ್ರಂಥಾಲಯ ಪಾಳು ಬಿದ್ದಿದೆ. ಗ್ರಾಮ ಪಂಚಾಯಿತಿ ಸಭಾಭವನ ಮುರುಕಲು ಭವನವಾಗಿದೆ. ಒಂದೇ ಒಂದು ರೂಪಾಯಿ MP ಅನುದಾನಗಳ ಕೆರಾಡಿಯಲ್ಲಿ ಆಗಿಲ್ಲ. ಮಧ್ಯದಲ್ಲಿ ಕೂಡ MLA ಅವರು ಏನು ಮಾಡಿದ್ರು ಕ್ಷೇತ್ರದವರು ಅಂತ ಹೇಳಿದ್ರೆ ಅವರು ಸರ್ವತೋಮುಖ ಅಭಿವೃದ್ಧಿ ತಾನು ಮಾಡ್ತೀನಿ ಅಂತ ದತ್ತು ತಗೋಕ್ಕೋಸ್ಕರ MLA ಅವರು ಕೂಡ ಸ್ವಲ್ಪ ಹಿಂದೆ ಹೋದರು. ಇವರಿಂದ ಅಭಿವೃದ್ಧಿ ಆಗುವುದಾದ್ರೆ ಆಗಲಿ, ಯಾರಿಂದಾದ್ರು ಆಗಿದ್ರೆ ಒಳ್ಳೆಯದಲ್ಲ ಎಂಬ ದೃಷ್ಟಿಯಿಂದ ಅವರು ಕೂಡ ಸ್ವಲ್ಪ ಹಿಂದೆ ಹೋದರು. ಮತ್ತೆ ನಾವು ಕೆರಾಡಿ ಗ್ರಾಮದವರಿಗೆ MP ಅವರಿಂದ ತುಂಬಾ ಅನ್ಯಾಯ ಆಗಿದೆ. ನಾವು ಇಲ್ಲಿ ಅಸಮಾಧಾನದಲ್ಲಿ ಇದ್ದೇವೆ. ಸದ್ಯ ಯಡಿಯೂರಪ್ಪ MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನಸೌಧದಲ್ಲಿದ್ದಾರೆ. 4 ವರ್ಷದ ಅವಕಾಶದಲ್ಲಿ ಬರೀ ಭರವಸೆಗಳನ್ನಷ್ಟೇ ಕೊಟ್ಟು ಅಭಿವೃದ್ಧಿ ಹಾದಿಯನ್ನ ಮರೀಚಿಕೆ ಮಾಡಿದ್ದಾರೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಬಹಳ ದಿನಗಳ ನಂತರ ಇಸ್ರೋ ಇದೀಗ 2 ಉಪಗ್ರಹಗಳ ಉಡಾವಣೆಗೆ ಸಜ್ಜಾಗಿದೆ. 2 ವಾಣಿಜ್ಯ ಉಪಗ್ರಹಗಳ ಉಡಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಇಂದು ರಾತ್ರಿ 10 ಗಂಟೆಗೆ PSLV C-42 ರಾಕೆಟ್ ನಭಕ್ಕೆ ಚಿಮ್ಮಲಿದೆ. ವಿಶೇಷ ಅಂದ್ರೆ ನಿಮ್ಮ ನ್ಯೂಸ್ 18 ಕೂಡ ಈ ಉಡಾವಣೆಗೆ ಸಾಕ್ಷಿಯಾಗಲಿದೆ. ಇಸ್ರೋದಿಂದ ಮತ್ತೊಂದು ಉಡಾವಣೆ. PSLV C-42 ಮೂಲಕ 2 ಬ್ರಿಟಿಷ್ ಸ್ಯಾಟಲೈಟ್ ಲಾಂಚ್. ವಾಣಿಜ್ಯ ಉಪಗ್ರಹಗಳ ಉಡಾವಣೆಗಳ ಯಶಸ್ಸಿನಿಂದ ಬೀಗ್ತಿರೋ ಇಸ್ರೋ ಇದೀಗ ಮತ್ತೊಂದು ಉಡಾವಣೆಗೆ ಸಜ್ಜಾಗಿದೆ. ರಾತ್ರಿ 10 ಗಂಟೆ 8 ನಿಮಿಷಕ್ಕೆ 2 ವಾಣಿಜ್ಯ ಉಪಗ್ರಹಗಳನ್ನು ಹೊತ್ತು PSLV C-42 ನಭಕ್ಕೆ ಚಿಮ್ಮಲಿದ್ದು, ಇದಕ್ಕಾಗಿ ಶ್ರೀಹರಿಕೋಟಾದ ಉಡಾವಣಾ ಕೇಂದ್ರದಲ್ಲಿ ಸಕಲ ಸಿದ್ಧತೆ ನಡೆದಿದೆ. ಎರಡು ಬ್ರಿಟಿಷ್ ಉಪಗ್ರಹಗಳಾದ ನೋವಾ SR ಮತ್ತು S-14 ಹೆಸರಿನ ಉಪಗ್ರಹಗಳು ಕಕ್ಷೆ ಸೇರಲಿವೆ. 2 ಉಪಗ್ರಹಗಳು ಸುಮಾರು 889 kg ಇದ್ದು, ಭೂಮಿಯಿಂದ 583 ಕಿಲೋಮೀಟರ್ ದೂರದ ಕಕ್ಷೆ ಸೇರಲಿವೆ. ಅದ್ಯಾವ ಉಪಗ್ರಹಗಳು ಅಂತ ನೋಡೋದಾದ್ರೆ, ನೋವಾ SR ಹೆಸರಿನ ಬ್ರಿಟಿಷ್ ಉಪಗ್ರಹ ಇದಾಗಿದ್ದು, ಮುಖ್ಯವಾಗಿ ಅಪರ್ಚರ್ ರಾಡರ್ ಹೊಂದಿದೆ. ಅರಣ್ಯ ಸರ್ವೇಕ್ಷಣೆ, ಭೂಹಳತೆ, ಹಿಮಚ್ಛಾದಿತ ಪ್ರದೇಶಗಳ ಮಾಹಿತಿ, ಪ್ರವಾಹ ಮುನ್ನೆಚ್ಚರಿಕೆ ಮಾಹಿತಿ ನೀಡಲಿದೆ. ಇದು ಸಹ ಭೂಮಿಯಿಂದ 583 ಕಿಲೋಮೀಟರ್ ದೂರದ ಭೂಸ್ಥಿರ ಕಕ್ಷೆ ಸೇರಲಿದೆ.
S-14 ಹೆಸರಿನ ಬ್ರಿಟಿಷ್ ಉಪಗ್ರಹ ಇದಾಗಿದ್ದು ಭೂ ಸರ್ವೇಕ್ಷಣೆ, ಸಂಪನ್ಮೂಲ ಶೋಧ, ಪರಿಸರ ನಿರ್ವಹಣೆ, ನಗರ ಕಾರ್ಯನಿರ್ವಹಣೆ, ಪ್ರವಾಹ ಮುನ್ನೆಚ್ಚರಿಕೆ ನೀಡಲಿದೆ. ಇದು ಸಹ ಭೂಮಿಯಿಂದ 583 ಕಿಲೋಮೀಟರ್ ದೂರದ ಭೂಸ್ಥಿರ ಕಕ್ಷೆ ಸೇರಲಿದೆ. ಇನ್ನು 2 ಉಪಗ್ರಹಗಳು ಅತಿ ಕಡಿಮೆ ಬೆಲೆಯ ಎಸ್ ಬ್ಯಾಂಡ್ ಹೊಂದಿದ್ದು ಏರ್ಬಸ್ ಡಿಫೆನ್ಸ್ ಹಾಗೂ ಸ್ವಯಂ ಪ್ರತಿಕ್ರಿಯೆ ನೀಡುವ ವ್ಯವಸ್ಥೆ ಹೊಂದಿದೆ ಎಂದು ಸ್ಯಾಟಲೈಟ್ ನಿರ್ಮಾಣ ಮಾಡಿದ SSTL ಸಂಸ್ಥೆ ತಿಳಿಸಿದೆ. ಇಷ್ಟು ದಿನ ಹಗಲು ಹೊತ್ತಿನಲ್ಲೇ ಹೆಚ್ಚು ಉಪಗ್ರಹ ಉಡಾವಣೆ ಮಾಡುತ್ತಿದ್ದ ಇಸ್ರೋ ಈ 2 ಉಪಗ್ರಹಗಳ ಉಡಾವಣೆಯನ್ನು ರಾತ್ರಿ 10 ಗಂಟೆ 8 ನಿಮಿಷಕ್ಕೆ ಮಾಡಲು ನಿರ್ಧರಿಸಿದೆ. 2 ಉಪಗ್ರಹಗಳು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಆಗಿದ್ದು ರಾತ್ರಿ ಹೊತ್ತು ಉಪಗ್ರಹ ಉಡಾವಣೆ ಮಾಡೋದ್ರಿಂದ ಇಲ್ಯುಮಿನೇಷನ್ ಸ್ಥಿತಿ ಬದಲಾವಣೆಯಲ್ಲಿ ಸಹಕಾರಿಯಾಗಲಿದೆ. ಹೀಗಾಗಿ ಸ್ಯಾಟಲೈಟ್ ತಯಾರಕರ ಮನವಿಯಂತೆ ಈ ಬಾರಿ ರಾತ್ರಿ ಉಡಾವಣೆಗೆ ಮುಂದಾಗಿದ್ದೇವೆ ಎಂದು ಇಸ್ರೋ ವಿಜ್ಞಾನಿಗಳು ತಿಳಿಸಿದ್ದಾರೆ. ಈ ಉಡಾವಣೆಗೆ ನಿಮ್ಮ ನ್ಯೂಸ್ 18 ಕೂಡ ಸಾಕ್ಷಿಯಾಗಲಿದೆ. ನಿಮ್ಮ ನ್ಯೂಸ್ 18 ತಂಡ ಶ್ರೀಹರಿಕೋಟಾದಲ್ಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.